ಎಲ್ಲರಿಗೂ ನಮಸ್ಕಾರ. ದುಡುಕಿ ತೆಗೆದುಕೊಂಡ ನಿರ್ಧಾರ, ಅತಿಯಾದ ಕೋಪದ ಫಲವನ್ನು ನಾವೇ ಅನುಭವಿಸಬೇಕು. ಒಂದು ದೊಡ್ಡ ಸಂಸ್ಥೆಯ ಮುಖ್ಯಸ್ಥ. ಆತ ಬಹಳ ಕೋಪದ ಸ್ವಭಾವದವನು. ಸಣ್ಣ ಸಣ್ಣ ವಿಷಯಕ್ಕೂ ಬಹಳ ಬೇಗ ಕೋಪಿಸಿಕೊಳ್ಳುತ್ತಿದ್ದ. ತಾನೊಬ್ಬನೇ ಸರಿಯಾಗಿ ಕೆಲಸ ಮಾಡುವವನು, ಮಿಕ್ಕವರೆಲ್ಲರೂ ಸೋಮಾರಿಗಳು, ಅಪ್ರಯೋಜಕರು, ಏನೂ ಕೆಲಸ ಮಾಡದೆ ಬಿಟ್ಟಿಯಾಗಿ ಸಂಬಳ ತೆಗೆದುಕೊಳ್ಳುತ್ತಾರೆ ಎಂಬ ಮನೋಭಾವ ಅವನಿಗೆ. ಹೀಗಾಗಿ ಯಾವುದೇ ಸಣ್ಣ ವಿಷಯಕ್ಕೂ ಕೂಡ ತಕ್ಷಣ ಅತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದ. ಅನವಶ್ಯಕವಾಗಿ ತನ್ನ ಸಹೋದ್ಯೋಗಿಗಳ ಮೇಲೆ ಸಿಕ್ಕಾಪಟ್ಟೆ ರೇಗುತ್ತಿದ್ದ. ಆಫೀಸಿನ ಕೆಲಸದ ಸಮಯದಲ್ಲಿ ಅಕಸ್ಮಾತಾಗಿ ಅಕ್ಕಪಕ್ಕದಲ್ಲಿ ಯಾರಾದರೂ ಸ್ವಲ್ಪ ಓಡಾಡುತ್ತಿದ್ದರೆ ಅವರಿಗೆ ಶಿಕ್ಷೆ ಕೊಡುತ್ತಿದ್ದ. ಹೀಗಾಗಿ ಅವನನ್ನು ಕಂಡರೆ ಎಲ್ಲರಿಗೂ ಭಯ. ಯಾರೂ ಕೂಡ ಅವನನ್ನು ಇಷ್ಟಪಡುತ್ತಿರಲಿಲ್ಲ. ಒಂದು ಸಲ ಆ ಕೋಪಿಷ್ಟ ಅಧಿಕಾರಿ ತನ್ನ ಚೇಂಬರ್ ಬಿಟ್ಟು ಯಾರಾದರೂ ಕೆಲಸ ಬಿಟ್ಟು ಹೊರಗೆ ಅಡ್ಡಾಡುತ್ತಿದ್ದಾರಾ ಎಂದು ಪರೀಕ್ಷೆ ಮಾಡಲೆಂದು ಹೊರಗೆ ಬಂದ. ಒಬ್ಬ ವ್ಯಕ್ತಿ ಕಾರಿಡಾರ್ನಲ್ಲಿ ನಡೆದು ಬರುತ್ತಿದ್ದ. ಅವನನ್ನು ನೋಡುತ್ತಿದ್ದಂತೆ ಅವನಿಗೆ ಮೈ ಉರಿಯತೊಡಗಿತು. ತಕ್ಷಣ ಅವನ ಮೇಲೆ ಕೋಪಗೊಂಡು ಬಾಯಿಲಿ ಎಂದು ಕರೆದ. ನಾನು ನಿನಗೆ ಹೇಳಿರಲಿಲ್ಲವೇ, ಕೆಲಸದ ಸಮಯದಲ್ಲಿ ಹೊರಗೆ ಅಡ್ಡಾಡಬಾರದೆಂದು? ನೀನು ಮಹಾ ಸೋಂಬೇರಿ, ಮೈಗಳ್ಳ. ನೀನು ಇನ್ನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಸಂಬಳ ಎಷ್ಟು ಹೇಳು ಎಂದು ಅವನ ಮೇಲೆ ಗುಡುಗಿದ. ಆ ವ್ಯಕ್ತಿ 10,000 ಸಾರ್ ಎಂದು ಹೇಳಿದ. ನಿನ್ನನ್ನು ಈ ಕ್ಷಣದಿಂದಲೇ ಕೆಲಸದಿಂದ ತೆಗೆಯುತ್ತಿದ್ದೇನೆ. ನಮ್ಮ ಸಂಸ್ಥೆಯ ನಿಯಮದಂತೆ ಕೆಲಸ ಬಿಟ್ಟು ಹೋಗುವಾಗ ನಿನಗೆ 3 ತಿಂಗಳ ಸಂಬಳವನ್ನು ಹೆಚ್ಚಾಗಿ ಕೊಡುತ್ತಿದ್ದೇನೆ ಎಂದು 30,000 ರೂಪಾಯಿಗಳನ್ನು ತಕ್ಷಣವೇ ಅವನಿಗೆ ಕೊಟ್ಟು ಇಲ್ಲಿಂದ ಹೊರಡು ಎಂದು ಆದೇಶಿಸಿದ. ಆ ವ್ಯಕ್ತಿ 30,000 ರೂಪಾಯಿಗಳನ್ನು ಬಹಳ ಸಂತೋಷವಾಗಿ ತೆಗೆದುಕೊಂಡು ಅವನಿಗೆ ಧನ್ಯವಾದ ತಿಳಿಸಿ ನಗುತ್ತಾ ಅಲ್ಲಿಂದ ಹೊರಟು ಹೋದ. ತಕ್ಷಣ ಕೋಪಿಷ್ಟ ಅಧಿಕಾರಿ ಆಫೀಸಿನ ಒಳಗೆ ಬಂದು ತನ್ನ ಸಹಾಯಕ ಅಧಿಕಾರಿಯ ಬಳಿ, ಈ ವ್ಯಕ್ತಿ ಯಾವ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದ, ಸ್ವಲ್ಪ ವಿವರವಾಗಿ ನೋಡು ಎಂದು ಹೇಳಿದ. ಆಗ ಆತ, ಸಾರ್, ಅವನು ಯಾವ ವಿಭಾಗದಲ್ಲೂ ಇಲ್ಲ. ಅವನು ನಮ್ಮ ಕಂಪನಿಯ ಕೆಲಸಗಾರನೇ ಅಲ್ಲ. ಅವನೊಬ್ಬ ಕೊರಿಯರ್ ಬಾಯ್. ನಾನು ಅದನ್ನೇ ನಿಮಗೆ ಹೇಳೋಣವೆಂದು ಬಂದರೆ ಅಷ್ಟರಲ್ಲಿ ನೀವು ನಿಮ್ಮ ಕೆಲಸ ಮುಗಿಸಿ ಅವನನ್ನು ಕಳಿಸಿಬಿಟ್ಟಿದ್ದೀರಿ ಎಂದು ಆತ ಹೇಳಿದಾಗ, ಈತ ಮೊದಲೇ ಇದನ್ನು ಹೇಳುವುದಲ್ಲವೇ ಎಂದು ಸಹಾಯಕನ ಮೇಲೆ ರೇಗಾಡಿದ. ಆತ ಹೇಳಿದ, ಸರ್, ನೀವು ನನಗೆ ಹೇಳಲು ಬಿಟ್ಟರೆ ತಾನೆ ಎಂದ. ಈತ ಈಗ ಪೆಚ್ಚಾಗಿ ತನ್ನ ಬಗ್ಗೆಯೇ ಸಿಟ್ಟಾಗಿ ಛೇ ಎಂದುಕೊಂಡು ಮೇಜಿಗೆ ಜೋರಾಗಿ ತನ್ನ ಕೈಯನ್ನು ಕುಟ್ಟಿಕೊಂಡ. ಇಂಥವರು ಈ ರೀತಿಯಲ್ಲಿ ಮೋಸ ಹೋಗುವುದೇ ಜಾಸ್ತಿ. ಸಂದರ್ಭ ಏನೆಂದು ಸಮಾಧಾನದಿಂದ ಅರ್ಥ ಮಾಡಿಕೊಳ್ಳದೆ ಕಾರಣವಿಲ್ಲದೆ ಕೋಪಿಸಿಕೊಳ್ಳುವ ವ್ಯಕ್ತಿಗಳನ್ನು ನಾವು ಜೀವನದಲ್ಲಿ ನೋಡುತ್ತಲೇ ಇರುತ್ತೇವೆ. ಇಂತಹ ವ್ಯಕ್ತಿಗಳು ತಕ್ಷಣ ತಾಳ್ಮೆಯನ್ನು ಕಳೆದುಕೊಂಡು ಅತಿಯಾದ ಕೋಪದಿಂದ ಎಲ್ಲರ ಮೇಲೂ ಕಿಡಿಕಾರುತ್ತಾ ತಾನೊಬ್ಬನೇ ಮಹಾ ಬುದ್ಧಿವಂತನೆಂದು ದುರಹಂಕಾರದಿಂದ ವರ್ತಿಸುತ್ತಾ ತಾವೇ ಮೋಸ ಹೋಗುತ್ತಾರೆ. ತಾನೂ ತಾಳ್ಮೆ ತೆಗೆದುಕೊಳ್ಳದೆ ಸಮಾಧಾನದಿಂದಿದ್ದು ಬೇರೆಯವರಲ್ಲೂ ಸಮಾಧಾನದಿಂದ ಕೆಲಸ ಮಾಡಿಸಿಕೊಳ್ಳುವ ಕಲೆ ಎಲ್ಲರಿಗೂ ಬರುವುದಿಲ್ಲ. ಇಂತಹ ಕೋಪಿಷ್ಟ ವ್ಯಕ್ತಿಗಳು ಬೇರೆಯವರಿಂದ ತಿಳಿಯುವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಸುಮ್ಮನೆ ಇದ್ದವರ ಮೇಲೆಲ್ಲ ರೇಗಾಡುವುದರಿಂದ ಏನು ಪ್ರಯೋಜನ? ಇಂತಹ ಜನರನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಇಂತಹವರ ಸಹವಾಸದಿಂದ ಆದಷ್ಟು ದೂರವಿದ್ದರೆ ಸಾಕೆಂದುಕೊಳ್ಳುತ್ತಾರೆ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬ ಗಾದೆ ಮಾತಿರುವುದು ಇದಕ್ಕಾಗಿಯೇ. ಕೆಲವು ಸಲ ನಾವು ನೋಡಿದ್ದು ಕೇಳಿದ್ದು ಎಲ್ಲವೂ ಸುಳ್ಳಾಗಿರಬಹುದು. ಸ್ವಲ್ಪ ಸಮಾಧಾನದಿಂದ ಯೋಚಿಸಿ ಒಬ್ಬರ ಸಲಹೆ ತೆಗೆದುಕೊಂಡು ನಿಜವೇನೆಂದು ಪರಿಶೀಲಿಸಿದಾಗ ಸತ್ಯವೇನೆಂದು ಗೊತ್ತಾಗುವುದು. ಯಾವುದೇ ಸಂದರ್ಭದಲ್ಲಿ ಕೂಡ ತಾಳ್ಮೆ ಕಳೆದುಕೊಳ್ಳದೆ, ಕೋಪ ಮಾಡಿಕೊಳ್ಳದೆ, ಸ್ವಯಂದಿಂದ ವರ್ತಿಸುತ್ತಾ ಕಾರ್ಯಮಗ್ನರಾದರೆ ಯಾವ ಕೆಲಸದಲ್ಲಾದರೂ ಯಶಸ್ಸನ್ನು ಗಳಿಸಬಹುದು. ವೀಕ್ಷಕರೇ, ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡೋದು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.